ಸರ್ ನಾವು ನಮ್ಮ ಪ್ರೈಮ್ ಲ್ಯಾಂಡ್ ಅನ್ನು ಎದುರಿದ್ದ ಲ್ಯಾಂಡ್ ಇದಕ್ಕೆ ರೋಡ್ ಅಗಲೀಕರಣಕ್ಕಾಗಿ ಒಂದು 5 ಅಡಿಯಷ್ಟು ಜಾಗ ಬಿಟ್ಟು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಇದರಲ್ಲಿ 2019 20 ಏನೋ ಒಂದು ಡ್ರೈನೇಜ್ ಕಮ್ ಫುಟ್ಪಾತ್ ಮಾಡಿದ್ದಾರೆ. ಈ ಫುಟ್ಪಾತ್ ಯೂನಿಟಿ ಹಾಸ್ಪಿಟಲ್ ಇಂದ ನಮ್ಮ ಕಡೆಗೆ ಸ್ಲೋಪ್ ಇದೆ. ಈ ಫುಟ್ಪಾತ್ ಇದು ಡ್ರೈನೇಜ್ ನಮ್ಮಲ್ಲಿಂದ ಮುಂದೆ ಎಕ್ಸ್ಟೆಂಡ್ ಆಗ್ಲೇ ಇಲ್ಲ. ಅದು ರೈನಿ ಸೀಸನ್ ಏನಾಗ್ತದೆ, ಇದರ ಒಳಗೆ ನೀರು ನಿಂತ್ಕೊಳ್ತೇವೆ. ಇದರಲ್ಲಿ ಒಂದು ಇಲೆಕ್ಟ್ರಿಕ್ ಪೋಲ್ ಉಂಟು, ನಮಗೆ ಕನೆಕ್ಷನ್ ಅಲ್ಲಿ ಬಂದದ್ದು ಇಲೆಕ್ಟ್ರಿಕ್ ಪೋಲ್, ಅದರ ಮೂಲಕ ಬಂದಿದೆ ಪಾಸ್ ಆಗಿ. ಆ ಇಲೆಕ್ಟ್ರಿಕ್ ನಮ್ಮ ಇದಕ್ಕೆ ನೀರು ಬರ್ತಿದೆ. ಇದನ್ನೊಂದು ಎಕ್ಸ್ಟೆಂಡ್ ಮಾಡಿಕೊಡಿ ಅಂತ ನಾವೊಂದು 4 ವರ್ಷದಿಂದ ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದ್ದೇವೆ, ಇನ್ನೂ ಆಗ್ಲಿಲ್ಲ. ಲಾಸ್ಟ್ ನಮ್ಮ ವೇದವಾಸ್ ಕಾಮತ್ರು ಹೇಳಿದ್ರು ಒಂದು ಮಾಡಿಕೊಡಿ, ನನ್ನ ಫಂಡ್ಸ್ ಇಂದ ಆದ್ರು, ಅಂದ್ರೆ ಆ PW ಫಂಡ್ಸ್ ಇಂದ, ಅದು ಇತರ ಕಾರ್ಪೊರೇಷನ್ ಫಂಡ್ಸ್ ಇಂದ ಮಾಡಿಕೊಡಿ ಅವರಿಗೆ ಪ್ರಾಬ್ಲಮ್. MCPL ಕಾಂಪ್ಲೆಕ್ಸ್ ಸರ್, MCPL ಓಲ್ಡೆಸ್ಟ್, ಇದು ನಮ್ದು ಸೆಕೆಂಡ್ ಓಲ್ಡೆಸ್ಟ್ ಅಪಾರ್ಟ್ಮೆಂಟ್. ಆಯ್ತು, ನೋಟ್ ಮಾಡ್ಕೊಂಡಿದೀವಿ. ದಯವಿಟ್ಟು ಒಂದು ಮಾಡಿಸ್ಬಿಡಿ ಸರ್, ಬೇಕಾದ್ರೆ ನಾವು ನಿಮ್ಮ ಹತ್ರ ಒಂದು ಪರ್ಸನಲ್ ಒಂದು ಟೀಮ್ ಬರುದು ಅಂತ ಇದ್ದೇವೆ. ಇದಿಲ್ಲ, ಲಾಸ್ಟ್ ಟೈಮ್ ಮಾಡಿದ್ರೆ ಆಗಿಲ್ಲ, ಪ್ಲೀಸ್. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಮರಿಯನ್ ಅಂತ, ಮರಿಯಡಿಸುವುದಂತ ಕೃಷ್ಣಾಪುರದಿಂದ. ಸರ್ ಏನು ಗೊತ್ತಾ, ಅವರ ಮನೆ ಎದುರುಗಡೆ ಒಂದು ತೋಡಿದೆ, ಅದು ಅದರಲ್ಲಿ ವೇಸ್ಟೇಜ್ ಬಿಡ್ತಾ ಇದ್ದಾರೆ ಸರ್. ಅದು ಅಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಫುಲ್ ಸ್ಮೆಲ್. ಅದು ಇತ್ತೀಚೆಗೆ ಬಿಡುತ್ತೆ. ನಾನು ತುಂಬಾ ಸಲ ಕಂಪ್ಲೇಂಟ್ ಮಾಡಿದೆ, ಆದ್ರೆ ಅಲ್ಲಿ ಬರ್ತಾರೆ, ಸ್ವಲ್ಪ ಅದರ ತೋಡಿದ ಮಣ್ಣು ತೆಗೆದು ಹೋಗ್ತಾರೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಏನು ಮಾಡ್ತಾ ಇಲ್ಲ. ಅಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ, ಅದು ತುಂಬಾ ಸ್ಮೆಲ್ ಸರ್. ಅದು ಮತ್ತೆ ಸೊಳ್ಳೆ ಎಲ್ಲ ಬರ್ತಾ ಇದೆ. ಅದು ತುಂಬಾ ಸಲ, ಅದು 7th ಬ್ಲಾಕ್ ಕೃಷ್ಣಾಪುರ ಸರ್, ಅದು BSF ಕಾಲೋನಿ ಅಂತ, 7th ಬ್ಲಾಕ್ ಕೃಷ್ಣಾಪುರ. ಇದರ ಮೊದಲು ರೈಟಿಂಗ್ ಎಲ್ಲ ಕೊಟ್ಟಿದ್ದೇನೆ, ಅದು ಅದಕ್ಕೆ ಏನು ಪರ್ಮನೆಂಟ್ ಆಕ್ಷನ್ ಅದು ಏನು ತಗೊಂಡಿಲ್ಲ. ಆಯ್ತು, ನಾವು ಚೆಕ್ ಮಾಡ್ತೀವಿ. ಸರಿ ಸರ್, ಸರಿ ಸರಿ, ಥ್ಯಾಂಕ್ ಯು. ನವೀನ್ ಬೈ ಕಂಪನಿ ಮಾತಾಡೋದು ಸರ್. ಸರ್, ಸುರತ್ಕಲ್ ಭಾಗದ UGD ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ, ಇಲ್ಲಿ UGD ಲೈನ್ ಇಲ್ಲ ಸರ್ ಕಳೆದ 25 ವರ್ಷದಿಂದ. ಹಾಗೆ ಒಂದು ವಿಶೇಷ ಅನುದಾನ ಒಂದು 100 ಕೋಟಿ ಆದ್ರೂ ಮಂಗಳೂರು ಉಪನಗರಕ್ಕೆ ಇಟ್ಟು ಒಂದು UGD ಲೈನ್ ಕೊಟ್ಟು ಅದರ ನೀರನ್ನು MRPL ಅವರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಸರ್. ನಮ್ಮ ಎಲ್ಲ ಬಾವಿ ನೀರೆಲ್ಲ ಹಾಳಾಗ್ತಾ ಇದೆ. ಸೂರತ್ಕಲ್ಲಲ್ಲಿ ಈಗಾಗಲೇ ನಾವು ಪ್ರಪೋಸಲ್ ಕಳಿಸಿದೀವಿ, ಸರ್ಕಾರದ ಹಂತದಲ್ಲಿ ಇದೆ. ಈ ಬಜೆಟ್ ಅಲ್ಲಿ ನಾವು ಸೂರತ್ಕಲ್ಗೆ ಅಂತಾನೆ ಸ್ಪೆಷಲ್ ಆಗಿ ಇದು ಮಾಡೋ ಒಂದು ಆಶಯ ನಮ್ಮಲ್ಲೂ ಇದೆ. ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಅಲ್ಲಿ ಬಂದಾಗಲೂ ಕೂಡ ಮಂಗಳೂರಿಗೆ ತುಂಬಾ ಅನುದಾನ ಬಂದಿದೆ ಸರ್, ಸ್ಮಾರ್ಟ್ ಸಿಟಿ ಅದೆಲ್ಲ ತುಂಬಾ ಬಂದಿದೆ. ಸೂರತ್ಕಲ್ ನಾವು ಬೇಸಿಕ್ ನೆಸೆಸಿಟಿಯನ್ನೇ ಕೇಳ್ತಾ ಇದ್ದೀವಿ, UGD ಲೈನ್. ಯಾಕಂದ್ರೆ ತುಂಬಾ ನೀರೆಲ್ಲ ಹಾಳಾಗ್ತಾ ಇದೆ. ದಯವಿಟ್ಟು ಈ ಬಾರಿ ಬಜೆಟ್ ಅಲ್ಲಿ ಅದೊಂದು 100 ಕೋಟಿ ಆದ್ರೂ ವಿಶೇಷ ಅನುದಾನ ಇಟ್ಟು MRPL ಅವ್ರು ನೀರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ ಸರ್. MRPL ಅವರಿಗೆ ಪೈಪ್ ಲೈನ್ ಹಾಕಿ ಒಂದು ಇದು ಮಾಡ್ತೀವಿ. MRPL ಅವ್ರು ತಗೊಳ್ಳೋದಿಲ್ಲ, ಅದು ತಪ್ಪು ಮಾಹಿತಿ. ಬಟ್ ನಾವು ಇದ್ರ ಬಗ್ಗೆ ನೋಡ್ತೀವಿ. ಥ್ಯಾಂಕ್ ಯು. ಸರ್, ಇದು ಕಾವೂರು ನವರತ್ನ ಹಾಲ್ನ ಪಕ್ಕದಲ್ಲಿ ಒಂದು 20-30 ಮೀಟರ್ ಉದ್ದದ ಒಂದು ರಸ್ತೆಯಲ್ಲಿ ಫುಟ್ಪಾತ್ ಇಲ್ಲ. ಮತ್ತೆ ಮೊನ್ನೆ ಒಬ್ರು ಏರ್ಪೋರ್ಟ್ ರೋಡ್, ಮೊನ್ನೆ ಒಬ್ರು ಬಿದ್ದು ಇದಕ್ಕಿಂತ ಮೊದಲು ತೀರಿ ಹೋದ್ರು. ಮತ್ತೆ ಪುನಃ ಮೊನ್ನೆ ಒಬ್ಬರು ಕಣ್ಣು ಎದುರಿನಲ್ಲೇ ಬಿದ್ರು. ಆ ಮಣ್ಣು ಲಾಸ್ಟ್ ಟೈಮ್ ನೀವು ಮಾಡಿದ್ರಿ ಅಲ್ಲ, ಇದ್ರ ಬಗ್ಗೆ ಹೇಳಿದ್ರಿ? ಇಲ್ಲ 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 ಸರ್, ಇಲ್ಲ. ಕಾವೂರ್ ಜಂಕ್ಷನ್ ಮತ್ತೆ ಸುತ್ತಮುತ್ತ ಇದು ನಡೆಸಿ ಇದು ಮಾಡ್ಬೇಕು ಅಂತ ಹೇಳಿದ್ರಿ ಅಲ್ಲ? ಹೌದು ಸರ್, ಇದೊಂದು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಸಂಜೆ ಒಂದು ಹೊತ್ತು ಮಕ್ಕಳು ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಹತ್ತಿರ ಶಾಲೆ. ಲಾಸ್ಟ್ ಟೈಮ್ ನೀವು ಹೇಳಿದಿರಿ, ಅದ್ರ ಬಗ್ಗೆ ಏನ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀವಿ. ಮತ್ತೆ ಅದನ್ನೇ ಹೇಳಿದ್ರೆ 2 ಸರಿ ನಾವು ಅದನ್ನೇ ಹೇಳ್ಬೇಕಾಗ್ತದಲ್ಲ. ನಾವು ಅಲ್ಲ ಸರ್, ಫುಟ್ಪಾತ್ ಅಲ್ಲಿ ಫುಟ್ಪಾತ್ ಇಲ್ಲ ಸರ್. ಮಣ್ಣು ರಸ್ತೆಗೆ ಬಿಟ್ಟು ಏರ್ಪೋರ್ಟ್ ರೋಡು ಕನ್ನ ಎದುರಿಗೆ ಬಿಟ್ಟು ಹಾಗೆ ರಸ್ತೆ, ಫುಟ್ಪಾತ್, ಜೀಬ್ರಾ ಕ್ರಾಸ್ 3 ಹೇಳಿ. ರಸ್ತೆ, ಫುಟ್ಪಾತ್, ಜೀಬ್ರಾ ಕ್ರಾಸ್ 3 ಹೇಳಿದಿರಿ. 3 ಬಗ್ಗೆನೂ ತಮಗೆ ಮಾಹಿತಿ ನೀಡ್ತೀವಿ, ಆಯ್ತಾ? ಥ್ಯಾಂಕ್ ಯು. ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ನಾನು JR ಪ್ರಭು ಅಂತ ವಿಜಯಿಂದ ಮಾತಾಡುದು ಸರ್. ಹೇಳಿ. ನಮ್ಗೆ ಇಲ್ಲಿ ಸ್ವಲ್ಪ ಸೌಂಡ್ ಪೊಲ್ಯೂಷನ್ ಉಂಟು ಸರ್ ರಾತ್ರಿ. ಸೌಂಡ್ ಪೊಲ್ಯೂಷನ್ ಅಂದ್ರೆ ಮೊದಲು ಹೇಗಿದೆ, ಈ ಕೋಲ ಆಗುದು, ದೇವರದ್ದು ಇದೆಲ್ಲ ಆಗುದು, ಶನಿ ಪೂಜೆ ಅದೆಲ್ಲ ರಾತ್ರಿ ಇದ್ದಿತ್ತು. ಅದು ವರ್ಷಕ್ಕೆ 1-2 ಸರ್ತಿ ಇತ್ತು. ಆಗ ಅವರು ಕೆಲವು ಪಟಾಕಿ ಎಲ್ಲ ಬಹಳ ದೊಡ್ಡ ಸೌಂಡ್ ನೋಡಿದ್ದೀವಿ. ಅದು ವರ್ಷಕ್ಕೆ 1-2 ಸರ್ತಿ. ಈಗ ಲಾಸ್ಟ್ 2 ಮಂತ್ಸ್ನಿಂದ ಇದು ರೆಗ್ಯುಲರ್ ಆಗಿದೆ ಸರ್. ಈಗ ವಾರಕ್ಕೆ 3-4 ದಿನ 9 ಗಂಟೆಗೆ ಒಂದು ಹೊಡಿತಾರೆ, ನಂತರ 1.5 ಗಂಟೆಯಿಂದ ಶುರು ಆದ್ರೆ 4 ಗಂಟೆ ತನಕ ಎಂತ ಟೈಪ್ ಪಟಾಕಿ ಇದ್ರೆ ಹೊಟ್ಟೆಯಿಂದ ಕರಳು ಹೊರಗೆ ಬರ್ಬೇಕು ಸರ್. ಆ ರೀತಿ ಆಗ್ತದೆ. ಆಮೇಲೆ 80 ವರ್ಷ ದಾಟಿದವರು ಈ ಏರಿಯಾದಲ್ಲಿ ಎಲ್ಲ 80 ವರ್ಷ ಹೆಚ್ಚೆ ಇದ್ದಾರೆ. ನಮ್ಗೆಲ್ಲ ರಾತ್ರಿ ನಿದ್ದೆ ಹೋಗಿ ಬೆಳಗ್ಗೆ ಹೋಗುವಾಗ ಪಿತ್ತ ಆಗ್ತದೆ ಸರ್. ಅಲ್ಲ, ರಾತ್ರಿ ಬೀದಿನಲ್ಲಿ ನಿಮ್ಮ ಪೊಲೀಸ್ನವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಸರ್ ಅಲ್ಲಿ ಪಟಾಕಿ ಹೊಡಿಬಾರ್ದು ಹೇಳಿ.
ನೆಕ್ಸ್ಟ್ ಇದು ಪಟಾಕಿ ಟೈಮ್ ನಲ್ಲಿ 10 ಗಂಟೆ ನಂತರ ಹೊಡಿಲಿಕ್ಕೆ ಇಲ್ಲ. ಪ್ರಭು ಅವರೇ ಒಂದ್ ನಿಮಿಷ. ಈ ನೆಕ್ಸ್ಟ್ ಟೈಮ್ ಆತರ ಈ ಪಟಾಕಿ ಹೊಡೆದಾಗ 112ಗೆ ಕಾಲ್ ಮಾಡಿ ತಕ್ಷಣ ಪೊಲೀಸ್ನವ್ರು ಬರ್ತಾರೆ, ಅದನ್ನ ನಿಲ್ಲಿಸ್ತಾರೆ. ಓಕೆ, ಎಷ್ಟು ಸರ್? 112ಗೆ ಕಾಲ್ ಮಾಡಿ. ಯಾವ್ದು ಪಟಾಕಿ ಹೊಡೆದಾಗ? ಹೌದು. ಅದಂದ್ರೆ ಹೆಚ್ಚು ಪಬ್ಲಿಕ್ ಗೊತ್ತಿಲ್ಲ. ದಯಮಾಡಿ ನೀವು ನಾಳೆ ನಿಮಗೆ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ರೀತಿ ಸಮಸ್ಯೆ ಬಂದ್ರು ಪೊಲೀಸ್ನವ್ರು ಬರ್ಬೇಕಂದ್ರೆ ತಕ್ಷಣ ಇದ್ ಮಾಡ್ತಾರೆ. ತಾವು ದಯವಿಟ್ಟು 112ಗೆ ಕಾಲ್ ಮಾಡಿ, ಇಮಿಡಿಯೇಟ್ ಆಗಿ ಅವರು ವಾಹನನ ಕಳಿಸ್ಕೊಡ್ತಾರೆ. ಅದು ಎಷ್ಟು ಹೊತ್ತಿಗೆ ಮಾಡಬಹುದು? ನೀವು ಯಾವ ಟೈಮ್ 24 ಅವರ್ಸ್ ಇರುತ್ತೆ ಅದು. ಹೌದಾ? ಥ್ಯಾಂಕ್ ಯು. ಓಕೆ 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 ಸರ್ ನಮಸ್ತೆ ಸರ್, ನಾನು ಅಮೀದ್ ಅಂತ ಹೇಳಿ ಸುರತ್ ಚೊಕ್ಕಬೆಟ್ಟಿಂದ ಮಾತಾಡುತ್ತೆ ಸರ್. ಹೇಳಿ ಸರ್. ಜಲಸಿರಿ ಯೋಜನೆ ಸರ್ 24/7 ಅಂತೇಳಿ ಉಂಟು ಸರ್ ವಾಟರ್ ಸಪ್ಲೈ. ಬಟ್ ಇಲ್ಲಿಗೆ ಪರ್ ಡೇ ಬಿಟ್ಟು 2 ದಿವಸಕ್ಕೊಮ್ಮೆ ಕೂಡ ಇಲ್ಲ ಸರ್, 3 ದಿವಸಕ್ಕೊಮ್ಮೆ ಬರು ಸರ್. ಅದು ಕೂಡ ಸಣ್ಣಗೆ ಬರು ಸರ್. ಅಲ್ಲಿ ಎಲ್ಲಿ ಯಾವ ರಸ್ತೆ ಹೇಳಿ, ಇದು ಯಾವ ಜಾಗ? ನಮ್ದು ಸುರತ್ ಚೊಕ್ಕಬೆಟ್ಟಲ್ಲಿ ಸರ್, ವಾರ್ಡ್ ನಂಬರ್ 5ರಲ್ಲಿ ಸರ್. ಅಲ್ಲ, ರಸ್ತೆ ಹೇಳ್ತೀರಾ ಇನ್ನೊಮ್ಮೆ? ಚೊಕ್ಕಬೆಟ್ಟು 8 ಬ್ಲಾಕ್ ಸರ್, 8 ಬ್ಲಾಕ್ ಅಲ್ಲಿ ಮಸೀದಿ ರೋಡ್ ಅಲ್ಲಿ ಸರ್. ಆಯ್ತು, ನಾನು ಚೆಕ್ ಮಾಡಿಸ್ತೀನಿ ಇಂಜಿನಿಯರ್ ಹತ್ರ. ಸರ್ ಸರ್ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಓಕೆ. ನಾನು ಇಲ್ಲಿ ಲಾಲ್ಬಾಗ್ನಿಂದ ಮಾತಾಡ್ತೀನಿ, ಇದು ಕಾರ್ಪೊರೇಷನ್ ಎದುರುಗಡೆಯಿಂದ. ಹೇಳಿ. ಅದರಲ್ಲಿ ಕಾಂಕ್ರೀಟ್ ಎಲ್ಲ ಹಾಕಿ ರೋಡ್ ಮಾಡಿ ಅವರು ಕೆಳಗೆ ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಇದೆಲ್ಲ ಮಣ್ಣೆಲ್ಲ ಹಾಕಿದ್ದಾರೆ. ಅದು ಇಂಟರ್ಲಾಕ್ ಹಾಕಿ ಇದರೊಳಗೆ ಹಾಕಲಿಲ್ಲ, ಕೆಲಸಕ್ಕೆ ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದು ನಮ್ಮ ಪ್ರಾಯದ ನಮ್ಗೆ ಒಂದು ಹಾರ್ಟ್ ಪ್ರಾಬ್ಲಮ್, ಮತ್ತೆ ನಮ್ಮಲ್ಲಿ 2 ಮನೆ ಇರುದು, ಅವರಿಗೆ ಇನ್ನೊಬ್ಬರ ಮನೆ ಅವರು ಪಾರ್ಕಿಂಗ್ ಅವರಿಗೆ ಗಾಡಿ ಮಕ್ಕಳು ಒಬ್ಬರು ಹೆಂಗಸಿದ್ದು. ಅದು ನಮ್ಗೆ ಗಾಡಿಯಲ್ಲಿ ದಾರಿಯಲ್ಲಿ ಅಂತ ಎಮರ್ಜೆನ್ಸಿ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅಂದ್ರೆ ಅಗದು ಬಿಟ್ಟು ಇನ್ನೂ ಮುಚ್ಚಿಲ್ಲ ಅಂತನಾ? ಅದು ಅಗದು ಅವರು ಮಣ್ಣು ಮಾತ್ರ ಹಾಕಿದ್ದಾರೆ, ಇಂಟರ್ಲಾಕ್ ಆಗ್ತದೆ. ಇನ್ನು ಮಾತ್ರ ಇಂಟರ್ಲಾಕ್ ಹಾಕ್ಲಿಲ್ಲ, ಪಾರ್ಟಿಯಿಂದ ತೋಡಿದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇದೇ 10 ವರ್ಷ ಆಯ್ತು ಕಾಂಕ್ರೀಟ್ ಹಾಕಿ, more than 6 months ಆಗ್ತದೆ. ಆಯ್ತು, ನಾನು ನಾಳೆ ನಾಡಿದ್ದಷ್ಟೊತ್ತಿಗೆ ಅದು ಕ್ಲಿಯರ್ ಮಾಡಿಸ್ತೀನಿ. 2 ದಿನದಲ್ಲಿ ಕ್ಲಿಯರ್ ಮಾಡಿಸ್ತೀನಿ. ಮತ್ತೆ ಇನ್ನೊಂದು ಇವರೇ ನಮ್ದು ಇಲ್ಲಿ ಹೋಟೆಲ್ ಉಂಟು ವಿಷ್ಣು, ಅವ್ರಿಗೆ ಹೋಟೆಲ್ನವರೆಲ್ಲ ಸುಮಾರು ಸರಿ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಮಾಡಿದ್ದೆ. ಅವರು ವೇಸ್ಟ್ ಎಲ್ಲ ಅಲ್ಲಿ ಹೊರಗೆ ತೊಳೆದು ಅಲ್ಲಿ ಹೊರಗೆ ದಾರಿಯಲ್ಲೆಲ್ಲ ಹಾಕ್ತಾರೆ. ಯಾವ ಹೋಟೆಲ್? ಅಲ್ಲಿ ಒಂದು ಬದಿಲೊಂದು ಹೋಟೆಲ್ ಉಂಟು, ವಿಷ್ಣು ವೈಭವ್ ಅಂತ ಹೇಳಿಕೊಂಡು. ವಿಷ್ಣು ವೈಭವ್. ಅವರು ತೆಗೆದ ಪಾತ್ರೆ, ಅವರ ಬೆತ್ತದ ಹೆಸರೆಲ್ಲ ಕಟ್ಟದ್ದು ವೇಸ್ಟೇಜ್ ಇದ್ದು ಇದೆಲ್ಲ ಡಬ್ಬ ಎಲ್ಲ ತುಳಿತಾರೆ. ಅದೆಲ್ಲ ದಾರಿಯಲ್ಲಿ ಹೋಗ್ತಾರೆ. ಮತ್ತು ಗಟ್ಟರಿಗೆ ಅದು ಸ್ಟಾರ್ ವಾಟರ್ ಗಟ್ಟರ್ನಲ್ಲಿ ಗಿಂಜಿ ಎಲ್ಲ ಹಾಕ್ತಾರೆ ಅವರು. ಈಗ 4-5 ದಿವಸದಿಂದ ಇಲ್ಲ. ಮುಂಚೆ ನಾನು ಮುನ್ಸಿಪಾಲಿಟಿ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೇನೆ, ಫೋಟೋ ಕಳಿಸಿದ್ದೇನೆ ಅವರಿಗೆ. ಆಯ್ತು, ನಾನು ಚೆಕ್ ಮಾಡಿ. ಅದು ರಿಪೀಟ್ ಆಗ್ತಾ ಉಂಟು ಅದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಿಟಿ ಬಸ್ಗಳಲ್ಲಿ ಸೀನಿಯರ್ ಸಿಟಿಸನ್ ಬೋರ್ಡ್ ಹಾಕಿರ್ತಾರೆ ಅಲ್ಲ ಸರ್, ಆದ್ರೆ ಸ್ಟೇಟ್ ಬ್ಯಾಂಕಿನಿಂದ ಬಸ್ ಹೊರಡುವಾಗ್ಲೇ ಯಂಗ್ಸ್ಟರ್ಸ್ ಕೂತ್ಕೊಳ್ತಾರೆ. ಮತ್ತೆ ಅದು ಸೀನಿಯರ್ ಸಿಟಿಸನ್ ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗುದಿಲ್ವಾ ಏನ? ಅಲ್ಲಿ ಒಂದು ಬಿಳಿ ಕೂದಲಿನವರಿಗೆ ಅಂತಲೇ ಬೋರ್ಡ್ ಹಾಕಿಸ್ಬೇಕು ಸರ್. ಯಾಕೆಂದ್ರೆ ನಾವು ಬರುವಾಗ ಗಂಡಸರಾದ್ರೂ ಹೆಂಗಸರು ಆದ್ರೆ ಸಹ ಈ ಸೀನಿಯರ್ ಸಿಟಿಸನ್ ನಿಂತುಕೊಳ್ಬೇಕು. ಯಂಗ್ಸ್ಟರ್ಸ್ ಕುತ್ಕೊಂಡು ಅವರು ನೋಡೋದಾಗೆ ಮಾಡ್ತಾರೆ. ಯಾರು ಸಹ ಎದ್ದು ಸೀಟು ಕೊಡುದಿಲ್ಲ. ಬಸ್ ಫುಲ್ ಆದ್ರೂ ಸಹ. ಖಂಡಿತ ನಾನು RTOಗೆ ಹೇಳ್ತೀನಿ, ಮತ್ತೆ ಈ ಬಸ್ ಅಸೋಸಿಯೇಷನ್ ಅವ್ರ ಹತ್ರನೂ ಮಾತಾಡ್ತೀನಿ. ಇದು ಬಹಳ ಸರಿ ನನಗೂ ಕೂಡ ಕಂಪ್ಲೇಂಟ್ ಬಂದಿದೆ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಬಾರಿ ಕಷ್ಟದಲ್ಲಿ ಥ್ಯಾಂಕ್ ಯು. ನಮಸ್ತೆ ಸರ್, ಇದು ಮುಕ್ಕ ಚರ್ಚ್ ಇಂದ, ಮುಕ್ಕ ಹೋಲಿ ಸ್ಪಿರಿಟ್ ಚರ್ಚ್ ಇಂದ ಫಾದರ್ ಸ್ಟ್ಯಾನಿ ಅವರು ಮಾತಾಡುದು. ಹೇಳಿ. ಇದು ಸುರತ್ಕಲ್ ವಲಯದಲ್ಲಿ ವಾರ್ಡ್ ನಂಬರ್ 1ರಲ್ಲಿ ನಮ್ಮ ಚರ್ಚಿನ ಮುಂಭಾಗದಲ್ಲಿ, ಅಂದ್ರೆ ನ್ಯಾಷನಲ್ ಹೈವೇಯ ಪಕ್ಕದಲ್ಲಿ ಒಂದು ನ್ಯಾಷನಲ್ ಹೈವೇ ಹೋಗುವಂತ ಪಕ್ಕದಲ್ಲಿ ಇದು ನೀರು ಹೋಗುವಂತ ಚರಂಡಿ ಇದೆ. ಅದು ಆ ಚರಂಡಿ ಈ ಹೈವೇಯ ನೀರು ಹೋಗುವಂತದಕ್ಕೆ ಮಾತ್ರ ಸೀಮಿತವಾಗದ್ದು. ಆದರೆ ಈ ಕಳೆದ 1-2 ವರ್ಷದಿಂದ ಸುಮಾರು ಫ್ಲಾಟ್ಗಳು ಈ ಮುಕ್ತ ಪರಿಸರದಲ್ಲಿ ಬಂದು ಆ ಫ್ಲಾಟಿನ ಚರಂಡಿ ನೀರನ್ನು, ಅಂದ್ರೆ ಕೊಳಚೆ ನೀರನ್ನು ಆ ಚರಂಡಿಗೆ ಬಿಟ್ಟು ಈಗ ಅದು ಎಲ್ಲಾ ಈ ಕೊಳಚೆ ನೀರು ಆ ಚರಂಡಿಯಲ್ಲಿ ಬರ್ತಾ ಇದೆ. ಈಗ ಕೂಡ ಅದರಲ್ಲಿ ನೀರಿದೆ. ಇದರ ಬಗ್ಗೆ 2-3 ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. DH ಕೂಡ ಬಂದು ನೋಡಿದ್ದಾರೆ. ಅದು ಓಪನ್ ಆಗಿದೆ. ಸುಮಾರು ಚರಂಡಿ ಅಂದ್ರೆ ಕೊಳಚೆ ನೀರು ಆ ಮಳೆ ನೀರಿನ ಚರಂಡಿಯಲ್ಲಿ ಬರ್ತಾ ಉಂಟು. ಅದು ಮುಕ್ಕ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಇರುವಂತದ್ದು. ಮುಕ್ಕ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ಒಂದು, ಮತ್ತೆ ನಮ್ಮೊಂದು ಶಾಲೆ ಇದೆ, ಶಾಲೆ ಮಕ್ಕಳು ಕೂಡ ಆ ಕಡೆ ಹೋಗ್ತಾ ಇದ್ದಾರೆ. ಅದು ಓಪನ್ ಆಗಿ ಚರಂಡಿ, ಅದನ್ನು ಮುಚ್ಚಲಿಲ್ಲ ಅವರು. ಮಾತ್ರವಲ್ಲ, ಹಲವಾರು ಸಾವಿರಾರು ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಈ ಮುಕ್ಕ ಪರಿಸರದಲ್ಲಿ ಶ್ರೀನಿವಾಸ್ ಆಗಿರ್ಬೋದು, NITಗೆ ಆಗಿರ್ಬೋದು. ಅದರಿಂದ ಈ ಕೊಳಚೆ ನೀರನ್ನು
ಆ ನೀರು ಬರುವಂತ ಚರಂಡಿಗೆ ಬಿಡದ ಹಾಗೆ ಆ ಫ್ಲಾಟ್ಗಳಿಗೆ ಮತ್ತೆ ಅಲ್ಲಿರುವ ಬಸತಿ ಏನಿದೆ ಮನೆಗಳಿಗೆ ಒಮ್ಮೆ ನೋಟಿಸ್ ಕೊಟ್ಟು ಅಥವಾ ಅದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸರ್ ಅಂತ ಹೇಳಿ ಕದ್ರಿಂದ ಲೈನ್ ಅಲ್ಲಿ ಇದ್ದಾರೆ. ನಮಸ್ತೆ, ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ, ಹೇಳಿ ಸರ್. ನಮಸ್ತೆ ಸರ್, ನಾನು ಶೈಲೇಶ್ ಅಂತ ಕದ್ರಿಯಿಂದ ಮಾತಾಡೋದು. ಸರ್, ಇಲ್ಲಿ ಕದ್ರಿ ಹತ್ರ ಒಂದು ಕದ್ರಿ ಕೆಫೆ ಅಂತ ಒಂದು ರೆಸ್ಟೋರೆಂಟ್ ಇದೆ. ಕದ್ರಿ ಕೆಫೆ ಕದ್ರಿ ಕೆಫೆ ಅಂತ. ಆ ರೆಸ್ಟೋರೆಂಟ್ ಗೆ ಹೋಗ್ಲಿಕ್ಕೆ ಪಬ್ಲಿಕ್ ರೋಡ್ ಅಲ್ಲಿ ಕಾರ್ ನಿಲ್ಸಿ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ತಾರೆ. ಅದ್ರ ಪಕ್ಕದಲ್ಲಿ ಪೊಲೀಸ್ನವರು ಟ್ರಾಫಿಕ್ನವರು ಆ ಕಡೆ ಈ ಕೇಸ್ ಆಗ್ತಾ ಇರ್ತಾರೆ. ಆದ್ರೆ ಇದೊಂದು ಗಮನಕ್ಕೆ ತರುದಿಲ್ಲ ಅವರು, ಅಷ್ಟು ನ್ಯೂಸನ್ಸ್ ಆಗ್ತದೆ ಅದು. ಅವ್ರು ಒಳಗೆ ಹೋಗ್ಲಿಕ್ಕೆ ಮೇನ್ ರೋಡ್ ಅಲ್ಲೇ ಪಾರ್ಕ್ ಮಾಡಿದೆ ಎಲ್ಲ ಗಾಡಿ, 10-12 ಗಾಡಿ ನಿಲ್ಲಿಸಿ ಅದ್ರ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದು ಕೂಡ ಆಕ್ಯುಪೈ ಮಾಡಿ ರೋಡ್ ಅಲ್ಲೇ ಕಾರ್ ನಿಲ್ಲಿಸ್ತಾ ಇದ್ದಾರೆ. ಆಯ್ತು, ನಾನು ಡಿಸಿಪಿ ಮುಂಚೆ ಕೂಡ ನಾನು ಟ್ರಾಫಿಕ್ ಡಿಸಿಪಿಗೆ ಕಳಿಸಿದ್ದೆ ಫೋಟೋ, ಬಟ್ ನೋ ಆಕ್ಷನ್ ಹ್ಯಾಸ್ ಬಿನ್ ಟೇಕನ್ ರಿಗಾರ್ಡಿಂಗ್ ದಿಸ್. ನಾನು ಡಿಸಿಪಿ ಟ್ರಾಫಿಕ್ ಮಾತಾಡ್ತೀನಿ. ಹೌದು, ರೆಡ್ ಎಮ್ ಟು ಬಿಸ್ನೆಸ್ ಇನ್ಸೈಡ್, ಬಟ್ ದೇ ಶುಡ್ ನಾಟ್ ಅಫೆಕ್ಟ್ ದ ಪಬ್ಲಿಕ್ ಅಲ್ವಾ ಅದಕ್ಕೆ. ಓಕೆ, ಥ್ಯಾಂಕ್ ಯು. ಸರ್, ನಮ್ಮ ಪೈಕಂಬಾಡಿ ದೀಪಕ್ ಏರಿಯಾದಲ್ಲಿ ಇಂಡಸ್ಟ್ರಿ ಏರಿಯಾ ಉಂಟು ಸರ್, ಕಾರ್ಖಾನೆ ಎಲ್ಲ, ಫ್ಯಾಕ್ಟ್ರಿ ಎಲ್ಲ. ಆ ಕಡೆಗೆ ಫುಡ್ ವರ್ಕ್ ಮಾಡಿದ್ದಾರೆ, ಅದರಲ್ಲಿ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಮತ್ತೊಂದು ನಡೀಲಿಕ್ಕೆ ಆಗುದಿಲ್ಲ, ಫುಟ್ಪಾತ್ ಯೂಸ್ ಆಗ್ತಾ ಇಲ್ಲ ಈಗ. ಮತ್ತೆ ರೋಡ್ ಅಲ್ಲಿ ಲಾರಿ ಆ ಕಡೆ ನಿಲ್ಲಿಸ್ತಾರೆ ಸರ್, 2 ಕಡೆ ಕೂಡ ನಡೀಲಿಕ್ಕೆ ಕಷ್ಟ ಸರ್. ಯಾಕಂದ್ರೆ ಬೆಳಿಗ್ಗೆ ಮತ್ತೆ 8 ಮತ್ತೆ ಸಾಯಂಕಾಲ ತುಂಬಾ ಜನ ಹೋಗ್ತಾ ಇರ್ತಾರೆ ವರ್ಕರ್ಸ್ ಎಲ್ಲ. ಯಾಕಂದ್ರೆ ಗಾಡಿ ಫಾಸ್ಟ್ ಹೋಗುವಾಗ ನಡೀಲಿಕ್ಕೆ ಸ್ವಲ್ಪ ಕಷ್ಟ, ಹೆದರಿಕೆಯಿಂದ ನಡಿಬೇಕು ಹಾಗೆ ಸರ್. ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನಧಿಕೃತವಾಗಿ ಇಟ್ಟಿರುವಂತ ಬಹಳಷ್ಟು ಗೂಡಂಗಡಿಗಳನ್ನ ತೆರವುಗೊಳಿಸಿದೀವಿ. ಇನ್ನೂ ಏನಾದ್ರು ಇದ್ರೆ ನಾನು ಮತ್ತೊಮ್ಮೆ ಚೆಕ್ ಮಾಡೋದಕ್ಕೆ ಹೇಳ್ತೀನಿ. ಅದು ಕಾರ್ಪೊರೇಷನ್ಗೆ ಬರೋದಿಲ್ಲ, ಅದು ಪೂರ್ತಿ ನಮ್ದು KDB ಅವರಿಗೆ ಬರ್ತದೆ. ಅದು ಪೂರ್ತಿ ನಾನು ಮಾತಾಡ್ತೀನಿ ಸರ್. ಅದು ಅವ್ರು ಫುಟ್ಪಾತ್ ಮಾಡಿದ್ದಾರೆ ಸರ್, ಹಾಗೆ ಮೇಂಟೆನೆನ್ಸ್ ಇಲ್ಲ ಸರ್. ಯಾಕಂದ್ರೆ ಫುಟ್ಪಾತ್ ನಡೀಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಮಾಡಿದ್ದಾರೆ ಚಂದ ಮಾಡಿ. ಈಗ ಅದು ಯೂಸೇ ಆಗ್ತಾ ಇಲ್ಲ ಫುಟ್ಪಾತ್, ಯಾಕಂದ್ರೆ ಅಂಗಡಿ ಉಂಟು ಪ್ಲಸ್ ಮತ್ತೆ ಆ ಕಡೆ ಲಾರಿ ಇರುವಾಗ ನಾವು ರೋಡ್ ಅಲ್ಲೇ ನಡಿಬೇಕು ಸರ್ ಹಾಗೆ. ಆಯ್ತು, ನಾನು KDB ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಸರ್, ಓಕೆ. ಅದನ್ನು ಫುಟ್ಪಾತ್ ಮಾಡಿದ್ರೆ ಒಂದು ನಡಲಿಕ್ಕೆ ಸೂಕ್ತ ಸರ್ ನಮ್ಗೆ. ಆಯ್ತು, ಓಕೆ ಸರ್, ಥ್ಯಾಂಕ್ಸ್ ಸರ್, ಧನ್ಯವಾದ ಸರ್. ತುಂಬಾ ನಮಸ್ಕಾರ ಡಿಸಿ ಸಾಹೇಬ್ರೆ. ಇದು ನಾನು ಸುರೇಶ್ ಕಾಮತ್ ಅಂತ, ಲೋವರ್ ಕಾಸ್ಟ್ ಸ್ಟೇಟ್ ಇಲ್ಲಿ. ನಂದೊಂದು ಚಿಕ್ಕ ಬೇಡಿಕೆ ಏನಂತ ಹೇಳಿದ್ರೆ ಸರ್, ನಮ್ದು ಕ್ಲಾಕ್ ಟವರ್ ಅಂತ ಕ್ಲಾಕ್ ಟವರ್ ಇದೆ, ಆಮೇಲೆ ಪುರಗೌಡ ಟೌನ್ ಹಾಲ್, ಆ ಕಡೆ ಸರ್ಕಲ್, ಆ ಕಡೆಯಿಂದ ಒಂದು 2-3 ಹಂತು ಮಾಡಿದ್ರೆ ನಮ್ಗೆ ಇದು ಕ್ರಾಸ್ ಮಾಡ್ಲಿಕ್ಕೆ ಸ್ವಲ್ಪ ಒಳ್ಳೇದಾಗುತ್ತೆ ಸರ್. ಅದೊಂದು ನನ್ನ ಒಂದು ಚಿಕ್ಕ ಬೇಡಿಕೆ. ಯಾಕಂದ್ರೆ ನನ್ಗೋಸ್ಕರ ಒಬ್ಬರಿಗೋಸ್ಕರ ಅಲ್ಲ, ಎಲ್ರಿಗೂ ಆಗುತ್ತೆ. ಫಾಸ್ಟ್ ಬರ್ತಾ ಇರ್ತಾರೆ, ಈ ಕಡೆಯಿಂದ ನಾವು ಕ್ರಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸ್ಟೇನ್ಲೆಸ್ ಇದು ಹಾಕಿದ್ದಾರೆ, ಬೇಲಿ ಅಂತ ಹೇಳ್ತಾರೆ ಇಲ್ಲಿ ಮಂಗಳೂರು ಕನ್ನಡದಲ್ಲಿ. ಇದು ಆದ ಕಾರಣ ಏನಾದ್ರು ಒಂದು ಆಗುದಿದ್ರೆ ಒಂದು ಮಾಡ್ಬೇಕಾಗಿ ನನ್ನ ಪರ್ಸನಲ್ ಒಂದು ಕಳಕಳಿಯ ವಿನಂತಿ. ಆಗುದಿದ್ರೆ ಓಕೆ ಓಕೆ, ಆಯ್ತು, ಓಕೆ ಓಕೆ, ಒಂದು 2-3 ಹಂತು. ಓಕೆ ಅಷ್ಟೇ. ಇಲ್ಲಿ ಜಪ್ಪನಮಗರು ಆ ದ್ವಾರದ ಒಳಗೆ ಅಲ್ಲಿ ಆಫೀಸ್ ಉಂಟಲ್ಲ, ಎದುರುಗಡೆ ನೀರು ಹೋಗುದಲ್ಲಿ ಎಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ನೀರು ಹೋಗುದಿಲ್ಲ ಮಳೆಗಾಲದಲ್ಲಿ, ಎಲ್ಲ ಬ್ಲಾಕ್ ಆಗ್ತದೆ. 60 ಮನೆ ಉಂಟು ಅಲ್ಲಿ. ಹಲೋ, ಜಪ್ಪಿನಮಗರು ವೈದ್ಯನಾಥ ದ್ವಾರದ ಒಳಗೆ ಬರುವ ಕಡೆಕಾರಿಗೆ ಟರ್ನ್ ಆಗ್ತದಲ್ಲ, ಅಲ್ಲಿ ಒಂದು ಎಕ್ಸೈಸ್ ಆಫೀಸ್ ಉಂಟು, ಅಬಕಾರಿ ಆಫೀಸ್, ಅದರ ಎದುರುಗಡೆ ಕಲ್ಲಿಂದಲೇ. ಆಯ್ತು, ನಾವು ಚೆಕ್ ಮಾಡಿಸ್ತೀವಿ. ಅವರು ಜಾಗದವರು ಅದು ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಕಾರ್ಪೊರೇಷನ್ ಇಂದ ತೋಡು ಮಾಡಿ ಕನೆಕ್ಷನ್ ಕೊಡ್ಬೇಕು ರಾಜಕಾಲುವೆಗೆ. ಆಯ್ತು, ಚೆಕ್ ಮಾಡಿಸ್ತೀವಿ. ಓಕೆ ಸರ್, ಓಕೆ.